ಇನ್ನು ಪಾಕಿಸ್ತಾನಕ್ಕೆ ಮತ್ತೆ ಎದುರಾಗ್ತಾ ಇದೆ ಜಲಕಂಟಕ. ಹೇಗೆ ಜಲಕಂಟಕ ಎದುರಾಗ್ತಾ ಇದೆ ಅಂತಕ್ಕಂಥದ್ದು ನೋಡೋಣ. ಚೆನಾಬ್ ನದಿಗೆ ನೀರನ್ನು ಹರಿಸಿದೆ ಭಾರತ ತನ್ನ ಡ್ಯಾಮನ್ನು ಗೇಟನ್ನು ಓಪನ್ ಮಾಡೋದ್ರ ಮುಖಾಂತರ. ಸಲಾಲ್ ಡ್ಯಾಮ್ನ ಹಲವು ಗೇಟ್ಗಳನ್ನು ಏಕಾಏಕಿ ಓಪನ್ ಮಾಡಿದೆ. ಇದರಿಂದ ಏನಾಗುತ್ತೆ, ಪ್ರವಾಹ ಪರಿಸ್ಥಿತಿ ಒಂದು ಕಡೆ ನೀರನ್ನ ನಿಲ್ಲಿಸಿದಾಗ ಜಲಕಂಟಕ, ಜಲಕ್ಷಾಮ, ಈಗ ಪ್ರವಾಹ, ವಿಪರೀತವಾದ ಪ್ರವಾಹದ ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ. ಸಲಾಲ್ ಡ್ಯಾಮ್ನ ಹಲವು ಗೇಟ್ಗಳನ್ನು ಓಪನ್ ಮಾಡಿದೆ. ಇದು ಒಂದು ರೀತಿಯಲ್ಲಿ ಯುದ್ಧನೇ ಇದು. ಹಾಗೆ ನೋಡಕ್ಕೆ ಹೋದರೆ ಪಾಕಿಸ್ತಾನಕ್ಕೆ ಜಲಕಂಟಕ, ನೀರು ಬಿಟ್ಟರೂ ಕಷ್ಟ, ಬಿಡದಿದ್ರೂ ಕಷ್ಟ ಅನ್ನುವಂತಹ ಸನ್ನಿವೇಶ ಇವಾಗಲ್ಲಿ. ಹಾಗಾಗಿ ಈಗ ಏಕಾಏಕಿ ಎಲ್ಲ ಗೇಟ್ಗಳನ್ನ ಓಪನ್ ಮಾಡಿಬಿಟ್ರೆ ಪಾಕಿಸ್ತಾನದಲ್ಲಿ ಪ್ರವಾಹ ಶುರುವಾಗ್ಬಿಡುತ್ತೆ. ಅದು ಇನ್ನೊಂದು ಸಂಕಷ್ಟ. ಎಲ್ಲ ರೀತಿಯಲ್ಲೂ ಪಾಕಿಸ್ತಾನವನ್ನು ಕಟ್ಟಿ ಹಾಕುವ ಕೆಲಸವನ್ನು ಸಮರ್ಥವಾಗಿ ಭಾರತ ಮಾಡ್ತಾ ಇದೆ. ಭಾರತದ ಈ ವಾರ್ ಮ್ಯಾನೇಜ್ಮೆಂಟ್ ಅಂತ ಇದೆಯಲ್ಲ, ವಾರ್ ಮ್ಯಾನೇಜ್ಮೆಂಟ್ ಬಹಳ ಅದ್ಭುತವಾಗಿದೆ. ಯಾವ್ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲಿ ದಾಳಿ ಮಾಡಬೇಕು, ಎಲ್ಲೆಲ್ಲಿ ಪಾಕ್ನ ದಾಳಿಯನ್ನು ನಿಷ್ಕ್ರಿಯಗೊಳಿಸಬೇಕು, ಇದೆಲ್ಲವೂ ಕೂಡ ಭಾರತಕ್ಕೆ ತುಂಬ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಆ ಕೆಲಸಗಳಾಗ್ತಾ ಇದೆ. ಹೆಜ್ಜೆ ಹೆಜ್ಜೆಗೂ ಕೂಡ ಪಾಕಿಸ್ತಾನಕ್ಕೆ ಹಿನ್ನಡೆಯಾಗ್ತಾ ಇದೆ.